ಸ್ನೇಹಿತರೆ ನಮಸ್ಕಾರ. ತುಂಬ ದಿನಗಳ ನಂತರ ಮತ್ತೆ ವಿಡಿಯೋಗಳನ್ನು ಮಾಡಿ ಹಾಕ್ತಾಯಿದ್ದೀನಿ. ಅನಾರೋಗ್ಯದ ನಿಮಿತ್ತ ನಾನು ಸುಮಾರು ಒಂದು 2 ತಿಂಗಳವರೆಗೆ ನಾನು ಬರೋಕ್ಕಾಗಲಿಲ್ಲ. ಇವಾಗ ಹೊಸದಾಗಿ ಸುಧಾರಿಸಿಕೊಂಡು ಮತ್ತೆ ವಿಡಿಯೋಗಳನ್ನು ಮಾಡಿ ಹಾಕ್ತಾಯಿದ್ದೀನಿ. ಬನ್ನಿ, ಇವತ್ತು ಯಾವ ವಿಷಯದ ಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮತ್ತು ಬೆಳಗಾವಿ ಇಲ್ಲಿ ಇರತಕ್ಕಂತಹ ಹುದ್ದೆಗಳ ಕುರಿತಾಗಿ ಒಂದು ಅರ್ಜಿಯನ್ನು ಕರೆದಿದ್ದಾರೆ. ಆ ಅರ್ಜಿಗೆ ಯಾರ್ಯಾರು ಅರ್ಹರು, ಏನೇನು ಲಕ್ಷಣಗಳು, ಏನೇನು ಅವಶ್ಯಕತೆಗಳು ಬೇಕು ಅನ್ನೋದ್ರ ಬಗ್ಗೆ ಮತ್ತು ಹುದ್ದೆ ವಿವರಗಳ ಬಗ್ಗೆ ಇವೆಲ್ಲದರ ಬಗ್ಗೆ ಇವತ್ತಿನ ದಿನ ಈ ವಿಡಿಯೋದಲ್ಲಿ ಮಾತಾಡೋಣ. ಬನ್ನಿ ಹಾಗಾದರೆ. BK ಕನ್ನಡ ಅಕಾಡೆಮಿ ಚಾನಲ್ ಮೂಲಕ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇವತ್ತಿನ ವಿಷಯದ ಬಗ್ಗೆ ಮಾತಾಡ್ತೀನಿ. ಬನ್ನಿ ಹಾಗಾದರೆ ಸ್ನೇಹಿತರೆ. ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮತ್ತು ಇದರಲ್ಲಿ ಖಾಲಿ ಇರತಕ್ಕಂಥ ವೃಂದಗಳಲ್ಲಿ 104 ಹುದ್ದೆಗಳ ನೇರ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರವಾಗಿ ಕರೆದಿದ್ದಾರೆ. ಇದು ಯಾವ್ಯಾವ ಹುದ್ದೆಗಳದಾವು ಅನ್ನೋದ್ರ ಬಗ್ಗೆ ಮೊದಲು ನಾವು ಒಂದು ಸಾರಿ ಕ್ಲಿಯರಾಗಿ ನೋಡ್ಕೊಂಡ್ಬಿಡೋಣ. ದ್ವಿತೀಯ ದರ್ಜೆ ಗುಮಾಸ್ತರು ಅಂದರೆ ಸೆಕೆಂಡ್ ಡಿವಿಷನಲ್ ಕ್ಲರ್ಕ್, ಈ ಹುದ್ದೆ ಎಷ್ಟು ಅದಾವಪ್ಪ ಅಂತಂದರೆ 83 ಹುದ್ದೆಗಳನ್ನು ಇದರಲ್ಲಿ ಕರೆದಿದ್ದಾರೆ. 83 ಹುದ್ದೆಗಳ ಪೈಕಿ ಇವಕ್ಕೆ ವೇತನ ಶ್ರೇಣಿ ಏನೈತೆ ಅಂದರೆ 53,150 ರೂಪಾಯಿದಿಂದ 1,15,150 ರೂಪಾಯಿ ತನಕ ಈ ವೇತನ ಶ್ರೇಣಿಯನ್ನು ಈ ಹುದ್ದೆ ಪಡ್ಕೊಂಡಿದೆ ಅಂತ ಹೇಳ್ತಾರೆ. ಹಾಗಾದರೆ ಯಾರೆಲ್ಲ ಇದಕ್ಕೆ ಅರ್ಹರು, ಏನು ಕನಿಷ್ಠ ವಿದ್ಯಾರ್ಹತೆ ಏನಿರಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಇಲ್ಲಿ ಕೊಡ್ತಾರೆ. ಮುಖ್ಯವಾಗಿ ಅಭ್ಯರ್ಥಿಯು ಭಾರತ ದೇಶದಲ್ಲಿ ಕಾನೂನು ರೀತ್ಯ ಸ್ಥಾಪಿತವಾದ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ BA ಆಗಲಿ, BSc ಆಗಲಿ, BCom ಆಗಲಿ, ಇವು ಯಾವುದಾದ್ರೂ ಅಲ್ಲಿ ಒಂದು ಪದವಿಯನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ಅಂದರೆ ಪದವಿ ಕಡ್ಡಾಯ. ಮತ್ತು ಇನ್ನೂ ಒಂದೇನು ಹೇಳ್ತಾರೆ ಅಂದರೆ ಕಂಪ್ಯೂಟರ್ ಜ್ಞಾನ ಕಂಪಲ್ಸರಿ, ಮುಖ್ಯವಾಗಿ ಕಂಪ್ಯೂಟರ್ ಕೋರ್ಸ್ ಮಾಡಿರಬೇಕು ಅನ್ನೋದು ಕೂಡ ಇಲ್ಲಿ ಮಾನ್ಯವಾಗಿದೆ ಅನ್ನೋದು ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಇನ್ನು ಯಾವ್ಯಾವ ವರ್ಗವಾರು ಎಷ್ಟೆಷ್ಟು ಹುದ್ದೆಗಳದಾವ ಅನ್ನೋದು ನೋಡಿ. ಪರಿಶಿಷ್ಟ ಜಾತಿಗೆ 12 ಹುದ್ದೆಗಳಿದಾವೆ. ಪರಿಶಿಷ್ಟ ಪಂಗಡಕ್ಕೆ 3 ಹುದ್ದೆಗಳು. ಪ್ರವರ್ಗ 1ಕ್ಕೆ 4, ಪ್ರವರ್ಗ 1A ಗೆ 12, ಪ್ರವರ್ಗ 2B ಗೆ 3 ಹುದ್ದೆಗಳು, ಪ್ರವರ್ಗ 3A ಗೆ 3 ಹುದ್ದೆಗಳಿದಾವೆ, ಪ್ರವರ್ಗ 3B ಇದಕ್ಕೆ 4 ಹುದ್ದೆಗಳಿದ್ದರೆ, ಸಾಮಾನ್ಯ ಹುದ್ದೆಗಳಿಗೆ ಸಾಮಾನ್ಯ ವರ್ಗಕ್ಕೆ ಒಟ್ಟು 42 ಹುದ್ದೆಗಳು, ಎಲ್ಲ ಸೇರಿಸಿ 83 ಹುದ್ದೆಗಳು ಈ ದ್ವಿತೀಯ ದರ್ಜೆ ಗುಮಾಸ್ತರ ಹುದ್ದೆಗೆ ಖಾಲಿ ಅದಾವ. ಇದು ದ್ವಿತೀಯ ದರ್ಜೆ ಮಾಹಿತಿ ಬಗ್ಗೆ ಆಯಿತು. ಇನ್ನು ಬಂದೂಕದಾರಿ, 2ನೇ ಹುದ್ದೆ ಬಂದೂಕದಾರಿ ಅಂದರೆ ಗನ್ ಮ್ಯಾನ್ ಅಂತ ಏನು ಕರಿತೀವಲ್ಲ ಅದು. ವೇತನ ಶ್ರೇಣಿ ಏನೈತಪ್ಪ ಅಂದ್ರೆ 47,650ರಿಂದ 1,05,650. ಅಂದರೆ ಒಟ್ಟು ಒಂದು ಹುದ್ದೆ ಐತೆ, ಅದು ಜನರಲ್ ಅಂದರೆ ಸಾಮಾನ್ಯ ವರ್ಗಕ್ಕೆ ಮೀಸಲಾಗೈತೆ. ಇನ್ನು ಇವರಿಗೆ ವಿದ್ಯಾರ್ಹತೆ ಏನು ಬೇಕು ಅಂತಂದರೆ SSLC ಇವರು ಪಾಸ್ ಆಗಿರಬೇಕು ಅಥವಾ SSLCಗೆ ತತ್ಸಮಾನವಾದಂಥ ಹುದ್ದೆ ತೇರ್ಗಡೆಯಲ್ಲಿ ಪಾಸ್ ಆಗಿರಬೇಕು. ಭಾರತೀಯ ಸಶಸ್ತ್ರ ಪಡೆಗಳಿಂದ ನಿವೃತ್ತರಾದ ಮಾಜಿ ಸೈನಿಕರು ಕೂಡ ಆಗಿರಬೇಕು. ಅಲ್ಲದೆ ಚಾಲ್ತಿಯಲ್ಲಿರುವ ಬಂದೂಕು ಪರವಾನಿಗೆ ಅಂದರೆ ವ್ಯಾಲಿಡ್ ಆರ್ಮ್ ಲೈಸೆನ್ಸ್ ಅಂತಂತಾರಲ್ಲ, ಅದನ್ನು ಇವರ ಹೊಂದಿರಬೇಕು ಅಂತ ಹೇಳ್ತಾರೆ. ಇನ್ನು ಸಿಪಾಯಿ ಅಂದರೆ ಪ್ಯೂನ್ ಅಂತ ಏನು ಕರಿತೀವಲ್ಲ, ಇವು ಎಷ್ಟು ಹುದ್ದೆಗಳದಾವಪ್ಪ ಅಂತಂದರೆ ಒಟ್ಟು 20 ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿದೆ. ಇದರ ವೇತನ ಶ್ರೇಣಿ ಹೆಂಗೈತೆ ಅಂತಂದರೆ 42,650 ರೂಪಾಯಿಯಿಂದ 96,650 ರೂಪಾಯಿಗಳು. ಇದು ವೇತನ ಶ್ರೇಣಿ ಶ್ರೇಯಸ್ಸಾದರೆ. ಇನ್ನು ಹುದ್ದೆಗಳ ವಿವರ ಹೆಂಗೈತೆ ನೋಡ್ರಿ. ಪರಿಶಿಷ್ಟ ಜಾತಿಗೆ 3, ಪರಿಶಿಷ್ಟ ಪಂಗಡಕ್ಕೆ 1, ಪ್ರವರ್ಗ 1, ಪ್ರವರ್ಗ 2A ಗೆ 3 ಅದಾವ, ಪ್ರವರ್ಗ 2B ಗೆ 1 ಅದ, ಪ್ರವರ್ಗ 3A ಗೆ 1 ಅದ, ಪ್ರವರ್ಗ 3B 1 ಅದ, ಸಾಮಾನ್ಯ ವರ್ಗಕ್ಕೆ 9. ಒಟ್ಟು 20 ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿದೆ ಅಂತ ಹೇಳ್ತಾರೆ. ಇವರಿಗೆ ಕನಿಷ್ಠ ಮತ್ತು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿ ಏನು ಅಂತಂದರೆ SSLC ಇವರು ಕೂಡ ಪಾಸ್ ಆಗಿರಬೇಕು. ಅದಕ್ಕೆ ತತ್ಸಮಾನವಾದಂಥ ಯಾವುದೇ ಪರೀಕ್ಷೆಯಲ್ಲಿ ಇವರು ತೇರ್ಗಡೆ ಆಗಿರಬೇಕು. SSLC ಆಗಿರಬೇಕು ಅಥವಾ ಅದಕ್ಕೆ ಸಮಾನವಾದಂಥ ಒಂದು ಪರೀಕ್ಷೆಯಲ್ಲಿ ಇವರು ಪಾಸ್ ಆಗಿರಬೇಕು. ಸಾಮಾನ್ಯವಾಗಿ ಕೆಲವು ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಗನ್ಮ್ಯಾನ್ ಹುದ್ದೆಗಳನ್ನು ಹೊರತುಪಡಿಸಿ ದ್ವಿತೀಯ ದರ್ಜೆ ಗುಮಾಸ್ತರ ಹುದ್ದೆಗಳ ನೇಮಕಾತಿಗೆ ಅಭ್ಯರ್ಥಿಗಳು ನಾನು ಹೇಳಿದೆ ಆವಾಗಲೇ ಕಂಪ್ಯೂಟರ್ ನಾಲೆಜ್ ಮಸ್ಟ್ ಆ್ಯಂಡ್ ಶುಡ್ ಬೇಕು ಅಂತ ಹೇಳ್ತಾರೆ. ಆಮೇಲೆ ಬ್ಯಾಂಕಿನಾಗ ಖಾಲಿ ಇರೋ ಈ ಎಲ್ಲ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಸಂಬಂಧ ನೇಮಕಾತಿ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಲು ಒಂದು ವೆಬ್ಸೈಟ್ದ ಅಡ್ರೆಸ್ ಕೊಟ್ಟಿದ್ದಾರೆ. ಆ ವೆಬ್ಸೈಟ್ನಲ್ಲಿ ನೀವೇನು ಮಾಡಬೇಕಂದ್ರೆ ಅದರ ಮೂಲಕ ಅರ್ಜಿ ಹಾಕಬೇಕು ಅಂತ ಹೇಳ್ತಾರೆ.
ಇನ್ನು ಪರೀಕ್ಷಾ ಶುಲ್ಕ ಹೆಂಗೈತೆ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ರ ಅಭ್ಯರ್ಥಿಗಳು ಪಾವತಿಸಬೇಕಾದಂಥ ಅರ್ಜಿ ಶುಲ್ಕ 500 ರೂಪಾಯಿ. ಆಮೇಲೆ ಇತರೆ ವರ್ಗದ ಅಭ್ಯರ್ಥಿಗಳು ಏನು ಮಾಡಬೇಕು ಅಂತಂದ್ರೆ ಇವರಿಗೆ 1,000 ರೂಪಾಯಿದಷ್ಟು ಇವರೇನು ಮಾಡಬೇಕು ಅರ್ಜಿ ಶುಲ್ಕವನ್ನು ಭರಿಸಬೇಕಾಗ್ತದೆ. ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ನಿಗದಿಪಡಿಸಿರ್ತಕ್ಕಂಥ ದಿನಾಂಕಗಳ ಮಾಹಿತಿ ಹೇಳ್ತೀನಿ ನೋಡಿರಿ. ನಿಗದಿ ಆಗಿರ್ತಕ್ಕಂಥ ದಿನಾಂಕ 27/7/2026ರಿಂದ 27/8/2026ರವರೆಗೆ ಏನು ಮಾಡಬೇಕು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲಿಸಿದ್ದಾರೆ. ಆಮೇಲೆ ಅರ್ಜಿ ಶುಲ್ಕ ಪಾವತಿ ಮಾಡೋದಕ್ಕೆ ಕೊನೆಯ ದಿನಾಂಕ 27/8/2026 ಅಂತ ಹೇಳ್ತಾರೆ. ಅಲ್ಲದೆ ಬ್ಯಾಂಕಿನೊಡನೆ ಪತ್ರ ವ್ಯವಹಾರ ಮಾಡೋದಕ್ಕೆ ನೀವೇನಾದರೂ ಪ್ರಯತ್ನ ಪಟ್ಟರೆ ಅದಕ್ಕೆ ಅವಕಾಶ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಕೆಲವು ಸಹಾಯವಾಣಿ ನಂಬರ್ಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಬ್ಯಾಂಕಿನ ಈ ಸಮಯ ಏನೈತಲ್ಲ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಐತೆ ಅನ್ನೋದನ್ನು ಕೊಟ್ಟಿದ್ದಾರೆ ನೋಡಿರಿ. ಬೆಳಗ್ಗೆ 10:30ರಿಂದ ಸಾಯಂಕಾಲ 5:30ರವರೆಗೆ ನೀವು ಬ್ಯಾಂಕಿನ ಮೂಲಕ ಆ ಸಹಾಯವಾಣಿ ನಂಬರ್ ಮೂಲಕ ನೀವು ಮಾತಾಡಬಹುದು ಅಂತ ಹೇಳ್ತಾರೆ. ಇನ್ನು ವಯೋಮಿತಿ ನೋಡಿ ಹೇಳ್ತಾರೆ ಅಂತಂದರೆ ಯಾವ ಹುದ್ದೆಗಳಿಗೆ ಏನೇನು ವಯೋಮಿತಿ ಐತೆ ಅನ್ನೋದು ಹೇಳ್ತಾರೆ. ಮೀಸಲಾತಿ ವರ್ಗೀಕರಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವರ್ಗದವರಿಗೆ 18 ವರ್ಷ ಆಗಿರಬೇಕು, 40 ವರ್ಷ ಮೀರಬಾರ್ದು. ಪ್ರವರ್ಗ 2A 2B 3A ಮತ್ತು 3B ಇವರಿಗೆ 18 ವರ್ಷ ಆಗಿರಬೇಕು, 38 ವರ್ಷ ಮೀರಬಾರ್ದು. ಇನ್ನು ಸಾಮಾನ್ಯ ವರ್ಗದವರು 18 ವರ್ಷ ಆಗಿರಬೇಕು, 35 ವರ್ಷನವರು ಮೀರಬಾರದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಮುಖ್ಯವಾಗಿ ಇದು ಆನ್ಲೈನ್ ಮೂಲಕವಾಗಿ ಸಲ್ಲಿಸುವಂತಹ ಅರ್ಜಿ ಪ್ರಕ್ರಿಯೆಯಾಗಿದೆ. ಸೊ ಹಾಗಾಗಿ ಯಾರೂ ಕೂಡ ನೀವು ಜೆರಾಕ್ಸ್ ಹೊಡಿಸಿ ಇವನು ಅಂಚೆ ಮೂಲಕ ಹಾಗೆ ಹೀಗೆ ಅಂಥೇಳಿ ಈ ಹುದ್ದೆಗಳಿಗೆ ನೀವು ಯಾರೂ ಕಳಿಸೋದಕ್ಕೂ ಹೋಗಬೇಡಿ. ಅವುಗಳನ್ನು ಅವರು ಪರಿಗಣನೆ ಮಾಡೋದಿಲ್ಲ. ಸೊ ದಯವಿಟ್ಟು ಏನು ಮಾಡಬೇಕು ಅಂತಂದರೆ ಆನ್ಲೈನ್ ಮುಖಾಂತರನೇ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಇದಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ಇನ್ನೂ ಕೆಲವು ವಿಷಯಗಳು ಏನದಾವಲ್ಲ ನೀವು ವೆಬ್ಸೈಟ್ನಲ್ಲೂ ಕೊಟ್ಟಿದ್ದಾರೆ. ನಾನು ಇದ್ರ ಬಗ್ಗೆ ಇನ್ನೊಂದು ಮಹತ್ವವಾದಂಥ ವಿಡಿಯೋನ ಈ ಸದ್ಯದಲ್ಲೇ ಮಾಡಿ ಹಾಕ್ತಾಯಿದ್ದೀನಿ. ಅದರ ಪೂರ್ಣ ಮಾಹಿತಿಯನ್ನು ನಿಮಗೆ ನಾನು ಕಳಿಸ್ಕೊಡ್ತೀನಿ. BK ಕನ್ನಡ ಅಕಾಡೆಮಿ ಚಾನಲ್ ಇನ್ಮೇಲೆ ತಡವಾಗಿ ಯಾವ ವಿಡಿಯೋಗಳನ್ನು ಇನ್ಮೇಲೆ ಹಾಕೋದಿಲ್ಲ. ಪ್ರತಿ ವಾರಕ್ಕೊಂದು ಹೊಸ ವಿಡಿಯೋಗಳೊಂದಿಗೆ ಮತ್ತೆ ನಾನು ನಿಮ್ಮನ್ನು ಸದಾಕಾಲವು ಭೇಟಿ ಆಗ್ತೀನಿ ಅಂತ ಹೇಳ್ತೀನಿ. ಈ ಪರೀಕ್ಷೆಯಲ್ಲಿ ಎಲ್ಲರಿಗೂ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.